ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಅಕ್ಷಯ ತೃತೀಯ ಹಬ್ಬದ ಒಂದಿಷ್ಟು ಮಾಹಿತಿ. ಈ ಹಬ್ಬವು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಅಕ್ಷಯ ತೃತೀಯನ್ನು ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ಎಂಬುದು ಶುಭದ ಸಂಕೇತವಾಗಿದೆ. ಎಂದಿಗೂ ಕೊನೆಯಾಗದ ಶುಭ ನಿರೀಕ್ಷೆಗಳ ಎಂಬ ಅರ್ಥವನ್ನು ಅಕ್ಷಯ ತೃತೀಯ ಸಾರಿ ಹೇಳುತ್ತದೆ. ಶ್ರೇಷ್ಠವಾದ ಕೆಲಸಗಳನ್ನು ಈ ದಿನ ಕೈಗೊಂಡರೆ ಎಂದಿಗೂ ಮುಗಿಯುವುದಂತಹ ಅಕ್ಷಯ ಮಂಗಳಕರವಾದ ಸಿದ್ಧಿಗಳು ಉಂಟಾಗುವುದು ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಈ ದಿನದಂದು ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ. ತಮ್ಮ ಜನ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ಜನರು ದಾನ ಧರ್ಮಗಳನ್ನು ಮಾಡುತ್ತಾರೆ ಮತ್ತು ಮರಳಿ ಅವರಿಗೆ ಶುಭವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಅಂತೆಯೇ ಯಾವುದೇ ಹೊಸ ಕೆಲಸಗಳನ್ನು ನೀವು ಈ ದಿನದಂದು ಆರಂಭಿಸಿದರೆ ನಿಮಗೆ ಅದು ಶುಭವಾಗುತ್ತದೆ ಎಂದಾಗಿದೆ. ಸ್ನೇಹಿತರೆ, ಅಕ್ಷಯ ತೃತೀಯ ಪೌರಾಣಿಕ ಹಿನ್ನೆಲೆಯೂ ಉಂಟು. ಅಕ್ಷಯ ಎಂದರೆ ನಿತ್ಯಮಯ ಅಥವಾ ಶಾಶ್ವತ ಎಂಬ ಅರ್ಥವನ್ನು ಹೊಂದುತ್ತದೆ. ಪುರಾಣದ ಪ್ರಕಾರ ತ್ರೇತಾಯುಗದ ಈ ದಿನದಂದು ಭಾರತದ ಪವಿತ್ರ ನದಿಯಾದ ಗಂಗಾ ನದಿಯು ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದಳು ಎಂದು ಹೇಳಲಾಗಿದೆ. ಮತ್ತೊಂದು ಕಥೆಯ ಪ್ರಕಾರ ವಿಷ್ಣುವಿನ ಅವತಾರವಾದ ಪರಶುರಾಮನು ಈ ದಿನದಂದು ಹುಟ್ಟಿದನು ಎಂದು ಭಾವಿಸಲಾಗುತ್ತದೆ. ಈ ಧಾರ್ಮಿಕ ಘಟನೆಯು ದೇವರ ಆಶೀರ್ವಾದ ಮತ್ತು ಶಕ್ತಿಯ ಸಂಕೇತವಾಗಿ ಪರಿಗಣಿಸಲ್ಪಡುತ್ತದೆ. ಇನ್ನು ಮಹಾಭಾರತವು ಈ ಸಮಯದಲ್ಲಿ ಮಹರ್ಷಿ ವೇದವ್ಯಾಸರ ಹೇಳಿಕೆ ಮೇರೆಗೆ ಗಣೇಶನು ಮಹಾಭಾರತವನ್ನು ಬರೆದಿರುವುದು ಎಂದು ನಂಬಿಕೆ ಇದೆ. ನಮಗೆಲ್ಲ ತಿಳಿದಿರುವ ಹಾಗೆ ಕುಬೇರನು ಎಂದರೆ ಇವನು ಸಂಪತ್ತಿಗೆ ಅಧಿಪತಿಯಾಗಿರುತ್ತಾನೆ. ಅದೇ ದೇವರಿಗೂ ಸಾಲವನ್ನು ಕೊಟ್ಟಿರುವ ಕುಬೇರನು ಈ ದಿನದಂದು ಮಹಾಲಕ್ಷ್ಮಿಯ ಕೃಪೆಗೆ ಪ್ರಾಪ್ತರಾಗಿರುತ್ತಾನೆ ಎಂದು ನಂಬಿಕೆ ಇದೆ. ಸ್ನೇಹಿತರೆ, ಆದಿಶಂಕರಾಚಾರ್ಯರು ಈ ದಿನದಂದೇ ಕನಕದಾರ ಸ್ತೋತ್ರ ಪಠಿಸಿದರು ಎಂದು ನಂಬಿಕೆ ಇದೆ. ಹಾಗೂ ಈ ದಿನದಂದು ಮತ್ತೊಂದು ಮಹತ್ವವೂ ಇದೆ. ನಮ್ಮ ಎಲ್ಲ ನೆಚ್ಚಿನ ಬಸವಣ್ಣನವರು ಹುಟ್ಟಿದ ದಿನವೂ ಹೌದು. ಉಳ್ಳುವವರು ಶಿವಾಲಯ ಕಟ್ಟುವವರಯ್ಯ ನಾನೇನು ಮಾಡಲಿ ಎಂದು ವಚನಗಳ ಮೂಲಕ ಪ್ರಸಿದ್ಧಿಯಾದ ಬಸವಣ್ಣನವರು ಈ ದಿನದಂದು ಜನಿಸಿದರು. ಇನ್ನು ಸುಧಾಮ ಎಂದರೆ ನಮಗೆಲ್ಲ ತಿಳಿದಿರುವ ಹಾಗೆ ಶ್ರೀಕೃಷ್ಣನ ನೆಚ್ಚಿನ ಸ್ನೇಹಿತನೂ ಹೌದು. ಈ ದಿನದಂದೇ ಶ್ರೀಕೃಷ್ಣನು ಸುಧಾಮನಿಗೆ ಸಕಲ ಸಂಪತ್ತನ್ನು ಕರುಣಿಸಿದನು ಎಂದು ನಂಬಿಕೆ ಇದೆ. ಪಾಂಡವರ ವನವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಪಾಂಡವರು ಮತ್ತು ಅವರ ಪತ್ನಿ ದ್ರೌಪದಿ ಆಹಾರದ ಕೊರತೆಯಿಂದ ಬಳಲುತ್ತಿದ್ದರು. ತಮ್ಮಲ್ಲಿಗೆ ಬರುವ ಅತಿಥಿಗಳಿಗೆ ಸರಿಯಾದ ಭೋಜನವನ್ನು ಪೂರೈಸಲು ಕಷ್ಟವಾಗುತ್ತಿತ್ತು. ಒಮ್ಮೆ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಭಗವಾನ್ ಶ್ರೀಕೃಷ್ಣನು ಅಕ್ಷಯ ಪಾತ್ರೆಯನ್ನು ಪಾಂಡವರಿಗೆ ಕರುಣಿಸಿದನು ಎಂದು ನಂಬಲಾಗಿದೆ. ಇದರ ಸಹಾಯದಿಂದ ಪಾಂಡವರಿಗೆ ತಮ್ಮಲ್ಲಿಗೆ ಬಂದ ಅತಿಥಿಗಳಿಗೆ ಬೇಕಾದ ಆಹಾರಗಳನ್ನು ಕ್ಷಣಾರ್ಧದಲ್ಲಿ ತಯಾರಿಸಲು ಸಹಕಾರಿಯಾಗುತ್ತಿತ್ತು. ಹೀಗೆ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ ಎಂದು ಇದೇ ದಿನ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಯಾತ್ರಾಸ್ಥಳಗಳಾದ ಗಂಗೋತ್ರಿ, ಯಮುನೋತ್ರಿ ದೇವಾಲಯಗಳು ಭಕ್ತರ ದರ್ಶನಕ್ಕಾಗಿ ತೆರೆಯಲ್ಪಡುವುದು ಸಹ ಅಕ್ಷಯ ತೃತೀಯದಂದು. ಅಕ್ಷಯ ತೃತೀಯ ಹಿಂದೂಗಳಿಗೆ ಮಾತ್ರವಲ್ಲದೆ ಜೈನರಿಗೂ ಪವಿತ್ರ ದಿನವಾಗಿದೆ. ಈ ದಿನದಂದು 24 ತೀರ್ಥಂಕರಲ್ಲಿ ಮೊದಲನೆಯವರಾದ ಋತುಭದೇವರು ಈ ದಿನದಂದು ಜೈನ ಧರ್ಮವನ್ನು ಪ್ರಾರಂಭಿಸಿದರು ಎಂದು ನಂಬುತ್ತಾರೆ. ಜೈನ ಧರ್ಮದ ಪರಂಪರೆಯಲ್ಲಿ ಋಷಭನಾಥರು ಉಪವಾಸದಿಂದ ಹೊರಬಂದ ದಿನದಂದು ಅಕ್ಷಯ ತೃತೀಯನ್ನು ಎಂದು ಆಚರಿಸಲಾಗುವುದು. ಇನ್ನು ಸ್ನೇಹಿತರೆ, ಈ ದಿನದಂದು ಲಕ್ಷ್ಮೀ ಮಾತೆ ಮತ್ತು ಗಣೇಶ ಮತ್ತು ವಿಷ್ಣುವಿನ ಪೂಜೆ ಮಾಡಿದರೆ ಒಳ್ಳೆಯದು ಎಂದು ನಂಬುತ್ತೇವೆ. ಸ್ನೇಹಿತರೆ, ಇನ್ನು ಈ ದಿನ ಪಾಲಿಸಲಾಗುವ ಪ್ರಮುಖ ಆಚರಣೆಗಳು ಇಂತಿವೆ. ಚಿನ್ನ ಮತ್ತು ಬೆಳ್ಳಿ ಖರೀದಿಸುವುದು ಆರ್ಥಿಕ ಸಮೃದ್ಧಿ ಮತ್ತು ಉತ್ತಮ ಭವಿಷ್ಯ ಸಂಕೇತವಾಗಿ
ಜನರು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸುತ್ತಾರೆ. ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆ. ಲಕ್ಷ್ಮೀದೇವಿ ಮತ್ತು ವಿಷ್ಣು ದೇವರ ಪೂಜೆ ಮೂಲಕ ಆಶೀರ್ವಾದ, ಸಮೃದ್ಧಿ ಮತ್ತು ಭದ್ರತೆ ಪಡೆಯಲಾಗುತ್ತದೆ. ದಾನ ಧರ್ಮ. ಇದರಿಂದ ಕಷ್ಟದಲ್ಲಿರುವವರಿಗೆ ಆಹಾರ, ಹಣ ಅಥವಾ ಇತರ ಸಹಾಯವನ್ನು ನೀಡುವುದು ಧಾರ್ಮಿಕ ಹೆಚ್ಚಿಸುವುದೆಂಬ ನಂಬಿಕೆ ಇದೆ. ಹೊಸ ವ್ಯವಹಾರಗಳು ಪ್ರಾರಂಭಿಸುವುದು. ಹೊಸ ಯೋಜನೆ, ವ್ಯವಹಾರ ಅಥವಾ ಕೃಷಿ ಕಾರ್ಯಗಳನ್ನು ಪ್ರಾರಂಭಿಸಲು ಇದು ಶುಭ ದಿನ ಎಂದು ನಂಬುತ್ತೇವೆ. ಧ್ಯಾನ ಮತ್ತು ಉಪವಾಸ. ಶಾಂತಿಯ ಸಾಧನೆ. ಧ್ಯಾನ ಮತ್ತು ಉಪವಾಸದ ಮೂಲಕ ಆತ್ಮ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರಯತ್ನ ಮಾಡಲಾಗುತ್ತದೆ. ಇನ್ನು ಸ್ನೇಹಿತರೆ, ಉಳ್ಳುವವರು ಚಿನ್ನ ಖರೀದಿಸುವವರು ನಾನೇನು ಮಾಡಲಿ, ಉಳ್ಳುವವರು ಚಿನ್ನ ಖರೀದಿಸುವವರು ನಾನೇನು ಮಾಡಲಿ ಎಂದು ಚಿಂತಿಸಬೇಡಿ. ಇದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಮುಖ್ಯವಾಗಿ 5 ವಸ್ತುಗಳನ್ನು ಖರೀದಿಸಬಹುದು ಎಂದು ಶಾಸ್ತ್ರಗಳು ಹೇಳಲಾಗಿದೆ. ಅದು ಈ ರೀತಿ ಇದೆ. ಬಾರ್ಲಿ ಅಕ್ಕಿ. ಬಾರ್ಲಿ ಅಕ್ಕಿ ಎಂದರೆ ಕನಕ ಎಂದರ್ಥ. ಅದು ಕನಕ ಎಂದರೆ ಗೋಲ್ಡ್ ಅಂದರೆ ಚಿನ್ನ ಎಂದರ್ಥ. ಇದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದದ್ದು. ಇನ್ನು ಕಲ್ಲುಪ್ಪು. ಇದು ಸಮುದ್ರದಿಂದ ಉದ್ಭವವಾಗುತ್ತದೆ, ಅದಕ್ಕಾಗಿ ಇದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದದ್ದು. ಮತ್ತು ಮಣ್ಣಿನ ಮಡಿಕೆ. ಇದು ನ್ಯಾಚುರಲ್ ಆಗಿ ಆಗುತ್ತದೆ, ಇದು ಭೂಮಿಯ ಸಂಕೇತ. ಇನ್ನು ಕಬ್ಬಿನ ರಸ, ಕಬ್ಬಿನ ಜ್ಯೂಸ್, ಅರಿಶಿಣ, ಕುಂಕುಮ, ಪೂಜೆ ಪದಾರ್ಥಗಳು ಮತ್ತು ಹತ್ತಿ ಮತ್ತು ತುಳಸಿ ಗಿಡ. ಇದು ವಿಷ್ಣುವಿಗೆ ಮತ್ತು ಮಹಾಲಕ್ಷ್ಮಿಗೆ ಪ್ರಿಯ ಪಾತ್ರವಾದದ್ದು. ಸ್ನೇಹಿತರೆ, ಇನ್ನು ಬೆಳ್ಳಿ ಸಹ ಖರೀದಿಸಬಹುದು. ವಿಶೇಷವಾಗಿ ಬೆಳ್ಳಿ ನಾಣ್ಯಗಳು ಒಂದು ಕಡೆ ಗಣೇಶ, ಮತ್ತೊಂದು ಕಡೆ ಲಕ್ಷ್ಮೀ ಮಾತೆ ಇರುವ ನಾಣ್ಯಗಳು ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೊಸಬರು ನೋಡ್ತಾ ಇದ್ದರೆ ಒಂದು ಚಿಕ್ಕ ಸಬ್ಸ್ಕ್ರೈಬ್.